ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರದ ವಿರುದ್ಧ ಬಿಜೆಪಿಗೆ ದೊಡ್ಡ ಅಸ್ತ್ರ. ಎಲ್ಲ ಅಸ್ತ್ರಗಳು ಸಿಕ್ಕಿವೆ, ಏನ್ ಮಾಡ್ತಾರೆ ಅವರು? ಕೆಲವೇ ಕ್ಷಣಗಳಲ್ಲಿ ಲೋಕಾಯುಕ್ತಕ್ಕೆ ಬಿಜೆಪಿ ದೂರು. ಬಾಣಂತಿಯರ ಸಾವಿನ ಬಗ್ಗೆ ತನಿಖೆ ನಡೆಸುವಂತೆ ಬಿಜೆಪಿ ಈಗ ದೂರನ್ನ ದಾಖಲು ಮಾಡಿದೆ. ಶಾಸಕ ಸಿ.ಕೆ. ರಾಮಮೂರ್ತಿ ನೇತೃತ್ವದಲ್ಲಿ ದೂರನ್ನ ನೀಡಿದ್ದಾರೆ, ಕೊಡ್ತಾರೆ ಈಗ. ಆದರೆ ಬಿಜೆಪಿ ಏನು ಮಾಡೋಕ್ಕಾಗತ್ತೆ? ವಿರೋಧ ಪಕ್ಷ ಇಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದೇ ಪ್ರಶ್ನೆ ನಮಗೆ ಕಾಡ್ತಾ ಇದೆ. ಅಸ್ತ್ರ ಎಷ್ಟು ಅಸ್ತ್ರಗಳು ಬೇಕು ಈ ಸರ್ಕಾರದ ವಿಚಾರದಲ್ಲಿ? ಬಿಜೆಪಿಗೆ ಸಿಕ್ಕಿರುವಂಥ ಅಸ್ತ್ರಗಳು. ಬಿಜೆಪಿನ ಅಧಿಕಾರದಲ್ಲಿದ್ದು ಕಾಂಗ್ರೆಸ್ಸಿಗೆ ಅಂಥ ಅಸ್ತ್ರಗಳು ಸಿಕ್ಕಿದ್ದಿದ್ರೆ ಮುಗಿಬಿದ್ದುಬಿಟ್ರು ಅವ್ರು ನಿಮ್ಮ ಮೇಲೆ. ಕುರ್ಚಿ ಮೇಲೆ ಕೂತ್ಕೊಳ್ಳೋಕ್ಕೂ ಬಿಟ್ಟಿರಲ್ಲ ನಿಮ್ಮನ್ನು. ನೀವು ವಿರೋಧ ಪಕ್ಷದಲ್ಲಿ. ಓಕೆ, ದೂರನ್ನು ಕೂಡ ಈಗ ದಾಖಲು ಮಾಡಿದಾರಂತೆ ಲೋಕಾಯುಕ್ತಕ್ಕೆ. ಕೊಡ್ತಾರೆ, ಏನು ಮಾಡ್ತಾರೆ ಅವರು? ತನಿಖೆ ಮಾಡ್ತಾರೆ. ಏನು ಮುಂದೇನು? ವಾಟ್ ನೆಕ್ಸ್ಟ್? ಮುಂದೇನು? ಈಗ 5 ಜನ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ವಿರೋಧ ಪಕ್ಷ ಆಗಿ ನಿಮಗೆ ಗಟ್ಟಿತನ ಇಲ್ಲ ಕೇಳೋಕ್ಕೆ. ಬರೀ ಹೇಳಿಕೆಗಳನ್ನು ಕೊಟ್ಕೊಂಡು, ಒಂದು ದೂರನ್ನು ಕೊಟ್ಕೊಂಡು, ಇಷ್ಟೇ ವಿರೋಧ ಪಕ್ಷ ಅಂದರೆ. ಏನು ಮಾಡೋಕ್ಕಾಗತ್ತೆ? ವಿರೋಧ ಪಕ್ಷದ ಕಥೆನೇ ಅಷ್ಟು. ಸರ್ಕಾರದ ವಿರುದ್ಧ ಈಗ ಲೋಕಾಯುಕ್ತಕ್ಕೆ ಬಿಜೆಪಿ ದೂರನ್ನು ಕೊಟ್ಟಿದೆ. ಕಾರಣ ಬಳ್ಳಾರಿಯಲ್ಲಿ ಆಗಿರುವಂಥ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದೂರನ್ನು ಕೊಟ್ಟಿದ್ದಾರೆ. ಅದು ಕೂಡ ಲೋಕಾಯುಕ್ತನೇ ತನಿಖೆ ಮಾಡಬೇಕು. ವೆರಿ ಗುಡ್, ಸೂಪರ್, ಫೆಂಟಾಸ್ಟಿಕ್. ಅವ್ರು ಹೇಳ್ತಾ ಇರುವಂಥದ್ದು ಏನಂದರೆ ಮೆಡಿಕಲ್ ಮಾಫಿಯಾ ಕೈವಾಡ ಇದೆ ಅಂತ ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ನೋಡಿದ್ರೆ ಅಲ್ಲಿರುವಂತಹ ಮಂತ್ರಿಗಳೆಲ್ಲ ಹೇಳ್ತಾ ಇರೋದು, ಬೆರಳು ಮಾಡಿಬಿಟ್ಟು ಇದು ಅಲ್ಲಿಂದ ಬರ್ತಾ ಇದೆಯಲ್ಲ ದ್ರಾವಣ ಐವಿ, ಅದರಿಂದ ಪರಿಣಾಮ ಇದು ಪಶ್ಚಿಮ ಬಂಗಾಳದಿಂದ ಬರುವಂಥ ಐವಿ ಅದು. ಸೊ ಅದಕ್ಕೆ ಅನುಮತಿ ಕೊಟ್ಟಿದ್ರು, ಅದನ್ನೇ ನಾವು ಬಳಕೆ ಮಾಡ್ಕೊಂಡಿದ್ದೀವಿ, ಅದನ್ನು ತೊಗೊಂಡಿದ್ದಕ್ಕೆ ಹೆಂಗಾಗಿದೆ ಅಂತಾರೆ. ಹಿಂಗೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಸಾಯ್ತಾ ಇರ್ತಾರೆ. ಏನು ಮಾಡೋದು ಪಾಪ ಇವರು ಹಣೆ ಬರ.